ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಹ್ಯಾಪಿ ರಾಜ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 159 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಮತ್ತು ಬಿಡುಗಡೆಯಾಗಿದ್ದ ದಿನಾಂಕ ಮಾರ್ಚ್ 27, 2026ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಮತ್ತು ಡೈರೆಕ್ಟರ್ ಬೈ ಮರೈ ರಾಜ್ ಎಂಗೇಜ್ಮೆಂಟ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಪ್ರಕಾಶ್ ಕುಮಾರ್, ಅಭಿಷಾ, ಶ್ರೀ, ಗೌರಿ, ಪ್ರಿಯಾ, ಗ್ರೇಗೆ, ಮರಯನ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಮತ್ತು ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಈ ಮೂವಿಗಂತೂ. ಮತ್ತು ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂತಹ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಮತ್ತು ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ, ಸೂಪರ್ ಹಿಟ್ ಆಗಿದೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಗಂತೂ ಹಲವಾರು ಕಡೆಯಿಂದ ಪಾಸಿಟಿವ್ ಆಗಿ ರಿವ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಫ್ಯಾನ್ಸ್ಗಳು ಕೂಡ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಮಾರಿಯನ್ ಅನ್ನೋ ವ್ಯಕ್ತಿ ಇರ್ತಾರೆ. ಮಾರಿಯನ್ಗೆ ಅವ್ರಿಗೆ ತಂದೆ ತಾಯಿ ಇರ್ತಾರೆ. ಮಾರಿಯನ್ ಏನು ಮಾಡ್ತಾರೆ ಅಂದರೆ, ಅವನು ಒಂದು ಹುಡುಗಿನ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಹುಡುಗಿ ಹತ್ರ ಪ್ರಪೋಸ್ ಕೂಡ ಮಾಡ್ತಾರೆ, ರಿಜೆಕ್ಟನ್ನು ಮಾಡಿಬಿಡ್ತಾಳೆ. ಸುಮಾರು ಹುಡುಗಿನ ಇದೇ ರೀತಿ ಪ್ರಪೋಸ್ ಮಾಡಿ ರಿಜೆಕ್ಟ್ ಮಾಡಿಬಿಟ್ಟಿರ್ತಾಳೆ. ಆದರೆ ಒಂದು ಹುಡುಗಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಿರ್ತಾಳೆ. ಆ ಹುಡುಗಿ ಹತ್ರ ಜಾಯ್ನ್ ಆಗ್ತಾನೆ ಮತ್ತು ಅವರು ಹುಡುಗಿನ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಆ ಹುಡುಗಿ ಆ ಓನರ್ನ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾಳೆ. ಇದನ್ನೆಲ್ಲ ನೋಡಿ ಅವರ ಮಾರಿಯನ್ಗೆ ತುಂಬ ಬೇಜಾರನ್ನು ಆಗುತ್ತೆ. ಮತ್ತು ಅವರ ತಂದೆ ತಾಯಿನೂ ಕೂಡ ಎಕ್ಸ್ಪ್ಲೇನ್ ಕೂಡ ಮಾಡಿರ್ತಾರೆ, ಈ ರೀತಿ ನಾವು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ. ಅವ್ರ ತಂದೆ ತಾಯಿನೂ ಕೂಡ ತುಂಬ ಹೆಲ್ಪನ್ನು ಮಾಡ್ತಿರ್ತಾಳೆ. ಮತ್ತು ಮಾರಿಯನು ಕೂಡ ಅವರಿಗೆ ಬೇಕಾದಂಥ ಇಷ್ಟವಾಗಿರೋಂಥ ವಸ್ತುಗಳು ಮತ್ತು ಗಿಫ್ಟ್ಗಳನ್ನೆಲ್ಲ ಆ ಹುಡುಗಿಗೆ ಕೊಡ್ತಾ ಇರ್ತಾರೆ. ಮಾರಿಯನು ಕೂಡ ಅವರ ತಂದೆ ತಾಯಿನೂ ಕೂಡ ಹೆಲ್ಪನ್ನು ಮಾಡ್ತಿರ್ತಾರೆ. ಕೊನೆಗೂ ಕೂಡ ಅವ್ರ ತಂದೆ ತಾಯಿಗೆ ಆ ಹುಡುಗಿ ಸಿಗೋದಿಲ್ಲ ಮತ್ತು ಮಾರಿಯನ್ಗೂ ಕೂಡ ಸಿಗೋದಿಲ್ಲ. ಯಾಕೆಂದರೆ ಆ ಹುಡುಗಿ ಮೋಸವನ್ನು ಮಾಡಿ ಮಾರಿಯನ್ಗೆ ಬೇರೆ ಹುಡುಗನ ಜೊತೆ ಮತ್ತು ಆ ಕಂಪನಿಯ ಓನರ್ ಜೊತೆ ಮದುವೆಯನ್ನು ಮಾಡ್ಕೋತಾರೆ. ಮಾರಿಯನು ಒಂದು ಹುಡುಗಿನ ಪ್ರೀತಿಸಿರೋದ್ರಿಂದ ತುಂಬ ಡಿಪ್ರೆಷನ್ಗೆ ಹೊರಟೋಗ್ತಾರೆ. ಇದನ್ನೆಲ್ಲ ಕಂಡಿದ್ದ ಅವ್ರ ತಂದೆ ತಾಯಿ ತುಂಬ ಬೇಜಾರನ್ನು ಮಾಡಿಕೊಂಡು ಮತ್ತು ಬೇರೆ ಹುಡುಗಿಗೆ ಅವರೇ ಒಂದು ಮ್ಯಾರೇಜನ್ನು ಮಾಡಿ ಅವರ ಜೀವನವನ್ನು ಶೈಲಿಯನ್ನು ಬದಲಾಯಿಸ್ತಾರೆ. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.